ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವಂಥ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಎಲ್ಲ PSA ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ನಮ್ಮ ಈ ಪುಸ್ತಕ ಹೇಗಿದೆ ಅಂತ ಈಗ ನಾನು ನಿಮಗೆ ಸ್ಕ್ರೀನ್ನ ಮೇಲೆ ತೋರಿಸ್ತಾ ಇದ್ದೀನಿ. ನಮ್ಮ ಪುಸ್ತಕದ ಹೆಸರು ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ. ಇದರಲ್ಲಿ ನಾನು ನಿಮಗೆ ಟ್ರಾನ್ಸ್ಲೇಷನ್, ಪ್ರಿಸಿ ರೈಟಿಂಗ್ ಹಾಗೆ ಟ್ರಾನ್ಸ್ಲೇಷನ್ಗೆ ಬೇಕಾಗಿರುವಂತಹ ಗ್ರಾಮರ್ ಪಾಯಿಂಟ್ಸ್ ಈ ಎಲ್ಲವನ್ನು ಕೂಡ ಪ್ರೊವೈಡ್ ಮಾಡಿದ್ದೀನಿ. PSI ಪೇಪರ್ 2ಗೆ ಸಂಬಂಧಿಸಿದ 5 ಮಾಡೆಲ್ ಪೇಪರ್ಸ್ ನಿಮಗೆ ಇದರಲ್ಲಿ ಸಿಗುತ್ತೆ. ಪ್ರತಿಯೊಂದು ಮಾಡೆಲ್ ಪೇಪರ್ನಲ್ಲಿ 100 ಪ್ರಶ್ನೆಗಳಿದ್ದು 500 MCQs ವಿತ್ ಆನ್ಸರ್ಸ್ ಅನ್ನು ನೀವು ಇದರಲ್ಲಿ ನೋಡಬಹುದಿದೆ. ಪುಸ್ತಕವನ್ನು ನೀವು ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ನೀವು ನಿಮ್ಮ ವಿಳಾಸವನ್ನು ನನಗೆ ಕಳಿಸ್ಕೊಡ್ಬಹುದಾಗಿದೆ. ನಾನು ಪುಸ್ತಕವನ್ನು ಇಂಡಿಯಾ ಪೋಸ್ಟ್ ಮುಖಾಂತರ ನಿಮ್ಮ ವಿಳಾಸಕ್ಕೆ ತಲುಪಿಸ್ತೀನಿ. ಇದಲ್ಲದೆ ನಮ್ಮ ಪುಸ್ತಕ ಈಗ ಅಮೆಜಾನ್, ಫ್ಲಿಪ್ಕಾರ್ಟಲ್ಲೂ ಕೂಡ ಅವೈಲಬಲ್ ಇದೆ. ಹಾಗೆ ಸಪ್ನಾ ಬುಕ್ ಹೌಸ್, ನೀವು ಯಾವುದೇ ಸಪ್ನಾ ಬುಕ್ ಹೌಸಿಗೆ ಹೋಗಿ ನಮ್ಮ ಪುಸ್ತಕದ ಬಗ್ಗೆ ಕೇಳಿದ್ರು ಕೂಡ ನಿಮಗೆ ಅಲ್ಲಿ ಸಿಗುತ್ತೆ. ನೀವು ಅಲ್ಲಿಂದನೂ ಕೂಡ ಖರೀದಿ ಮಾಡಬಹುದಿದೆ. ಇವತ್ತಿನ ನಮ್ಮ PSI ಟ್ರಾನ್ಸ್ಲೇಷನ್ನ ಸೆಷನಲ್ಲಿ ನಿಮ್ಮ ಜೊತೆಲಿ ನಾನು ಡಿಸ್ಕಸ್ ಮಾಡೋದಕ್ಕೆ ಒಂದು ಪ್ಯಾರಾಗ್ರಾಫ್ನ ತೊಗೊಂಡು ಬಂದಿದ್ದೀನಿ. ಈ ರೀತಿಯಲ್ಲಿದೆ ಇವತ್ತಿನ ನಮ್ಮ ಡಿಸ್ಕಷನ್ನ ಪ್ಯಾರಾಗ್ರಾಫ್. ಇಂಗ್ಲಿಷ್ನ ಒಂದು ಪ್ಯಾರಾಗ್ರಾಫ್. ಇದನ್ನು ಈಗ ನಾವು ಕನ್ನಡ ಭಾಷೆಗೆ ಅನುವಾದ ಮಾಡಬೇಕು. ಹೇಗೆ ಬರಿತೀವಿ ನೋಡೋಣ. ಮೊದಲನೇದಾಗಿ ಏನಿದೆ ಅಂತ ಓದೋಣ ಬನ್ನಿ. As a consequence of war, many people are forced to flee their homes in search of safety. These individuals become refugees seeking shelter in other countries. The plight of refugees highlights the humanitarian crisis caused by war, as these displaced individuals often face challenges in finding basic necessities like food, water, and healthcare. As a global community, we must strive for peaceful solutions to disagreements, working towards a world where the destructive impacts of war are replaced by ಕೋಆಪರೇಷನ್ ಅಂಡ್ ಹಾರ್ಮೋನಿ. ಹೀಗಿದೆ ನೋಡೋಣ ಇದನ್ನ ಹೇಗೆ ನಾವು ಕನ್ನಡ ಭಾಷೆಗೆ ಬರಿತೀವಿ ಅಂತ. ತುಂಬ ಜನ ಕೇಳ್ತಾ ಇದ್ರಿ, ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಪದವನ್ನು ತೊಗೊಂಡು ಬನ್ನಿ, ಸ್ವಲ್ಪ ಡಿಫಿಕಲ್ಟ್ ಆಗಿರೋ ಲೆವೆಲ್ ಇರುವಂಥ ವೊಕ್ಯಾಬ್ಯುಲರಿನ ತೊಗೊಂಡು ಬನ್ನಿ ಅಂತ. ಆ ರೀತಿಯದ್ದೇ ಈಗ ನಾನು ತೊಗೊಂಡು ಬಂದಿದ್ದೀನಿ. ಓಕೆ, ಸೊ ಬನ್ನಿ ನೋಡೋಣ ಏನಿದೆ, ಹೇಗಿದನ್ನ ನಾವು ಬರಿತೀವಿ ಅಂತ. ಆಸ್ ಅ ಕಾನ್ಸಿಕ್ವೆನ್ಸ್ ಆಫ್ ವಾರ್ ಅಂತ ಕೊಟ್ಟಿದ್ದಾರೆ. ವಾರ್ ಅನ್ನೋಂಥದ್ದನ್ನ ನಾವೇನಂತ ಬರಿಬಹುದು, ಯುದ್ಧ ಅಂತ ತಗೊಳ್ಬಹುದು. ಕಾನ್ಸಿಕ್ವೆನ್ಸ್ ಅಂತ ಹೇಳಿದ್ದಾರೆ ನೋಡಿ. ಕಾನ್ಸಿಕ್ವೆನ್ಸ್ ಅಂತಂದ್ರೆ ಪರಿಣಾಮ. ತಗೊಳ್ಳೋಣ ಪರಿಣಾಮ ಅಂತ. ಓಕೆ, ಕಾಮ ಇದೆ, ನಾವು ತಗೊಳ್ಳೋಣ ಮೆನಿ ಪೀಪಲ್. ಇದನ್ನ ಅನೇಕ ಜನರು ಆರ್ ಫೋರ್ಸ್ಡ್. ಫೋರ್ಸ್ ಅಂತ ಅಂದ್ರೆ ಒತ್ತಾಯಿಸುವುದು ಅಂತ ಹೇಳ್ತೀವಿ. ತಗೊಳ್ಳೋಣ ಒತ್ತಾಯ ಅಂತ ತಗೊಳ್ತಾ ಇದ್ದೀನಿ. ಯಾಕೆ? ಟು ಫ್ಲೀ ದೇರ್ ಹೋಮ್ಸ್. ಫ್ಲೀ ಅಂತಂದ್ರೆ ಬಿಟ್ಟು ಬಿಡೋದು, ಪಲಾಯನ ಮಾಡೋದು ಅಂತ ಅರ್ಥ. ತಗೊಳ್ಳೋಣ ಪಲಾಯನ. ದೇರ್ ಅವರ, ಹೋಮ್ಸ್ ಮನೆಗಳು, ಮನೆಗಳು. ಇನ್ ಸರ್ಚ್ ಆಫ್ ಸೇಫ್ಟಿ. ಇನ್ ಸರ್ಚ್ ಹುಡುಕಾಟದಲ್ಲಿ ಅಂತ ತಗೊಳ್ಳೋಣ. ಯಾವುದರ ಹುಡುಕಾಟದಲ್ಲಿ? ಸೇಫ್ಟಿ, ಸುರಕ್ಷತೆ, ಸುರಕ್ಷತೆ. ಓಕೆ, ಫುಲ್ ಸ್ಟಾಪ್. ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಯುದ್ಧದ ಪರಿಣಾಮ ಏನಾಗುತ್ತೆ? ಅನೇಕ ಜನರು ಅವರ ಮನೆಗಳನ್ನ ಬಿಟ್ಟು ಹೋಗ್ಬೇಕಾಗತ್ತೆ. ಹೀಗೆ ಬಿಟ್ಟು ಹೋಗೋದಕ್ಕೆ ಇಲ್ಲಿ ಒತ್ತಾಯ ಮಾಡಲಾಗ್ತಿದೆ. ಯಾಕೆ ಅಂತಂದ್ರೆ ಇನ್ ದ ನೇಮ್ ಆಫ್ ಸೇಫ್ಟಿ, ಸುರಕ್ಷತೆಯ ಹೆಸರಲ್ಲಿ. ಅಲ್ಲಿಗೆ ಅವರು ಇದ್ದಂಥ ಜಾಗ, ಅವರು ಹುಟ್ಟಿ ಬೆಳೆದಂಥ ಜಾಗ ಈಗ ಸುರಕ್ಷಿತವಾಗಿಲ್ಲ. ಈಗ ರೀಸೆಂಟಾಗಿ ನಾವು ನೋಡಿದಂತಹ ವಾರ್ಸ್ಗೆ ಸಂಬಂಧಿಸಿದ ಹಾಗೂ ಕೂಡ ನಿಮ್ಮ ಪರೀಕ್ಷೆಯಲ್ಲಿ ನಿಮಗೆ ಪ್ರಶ್ನೆಯನ್ನು ಕೇಳಬಹುದು. ಅದು ಯುಕ್ರೇನ್ ರಷ್ಯಾ ವಾರ್ ಇರಬಹುದು ಅಥವಾ ಪ್ಯಾಲೆಸ್ಟೈನ್ ವಾರ್ ಇರಬಹುದು. ಯಾವ್ದು ಬೇಕಾದರೂ ಕೇಳಬಹುದಿದೆ. ಅದು ಟ್ರಾನ್ಸ್ಲೇಷನ್, ಎಸ್ಸೆ ಅಥವಾ ಪ್ರಿಸಿಲಿ ಎಲ್ಲಿ ಬೇಕಾದರೂ ಕೊಡಬಹುದು. ಅದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿರಿ. ಓಕೆ, ಎಸ್, ಇಲ್ಲೂ ಕೂಡ ಅದ್ರ ಬಗ್ಗೆನೇ ಮಾತಾಡ್ತಾ ಇರೋದು. ಮೊದಲನೇದಾಗಿ ಈ ಭಾಗವನ್ನು ನಾವು ಬರಿಬೇಕಾಗತ್ತೆ. ತಗೊಳ್ತಾ ಇದ್ದೀನಿ ನೋಡಿ. ಯುದ್ಧದ ಪರಿಣಾಮ ಹೀಗೆ ಬರೆದು ಮುಂದಕ್ಕೆ ಹೋಗಬೇಕು. ಯುದ್ಧದ ಪರಿಣಾಮದಿಂದ, ಯುದ್ಧದ ಪರಿಣಾಮದಿಂದ ಕಮ. ಈಗ ಬರೆಯೋಣ. ಯಾರು? ಅನೇಕ ಜನರು ಏನಾಗ್ತಾ ಇದ್ದಾರೆ? ತಮ್ಮ ಮನೆಗಳನ್ನು ಬಿಡೋದ್ರಲ್ಲಿದ್ದಾರೆ.
ಹೀಗೆ ಬಿಡ್ತಾ ಇರೋದು ಯಾಕೆ? ಒತ್ತಾಯದ ಮೇರೆಗೆ. ಹಾಗಾಗಿ ಅನೇಕ ಜನರು ಅಂತೇನಿದೆ ಇದನ್ನ ನಾವು ಏನಂತ ತಗೊಳ್ಬಹುದು? ಸಬ್ಜೆಕ್ಟ್ ಅಂತ ತಗೊಳ್ಬಹುದು. ಓಕೆ, ಆಮೇಲೆ ಈ ಕಂಟೆಂಟ್ ಏನಿದೆ ಆಬ್ಜೆಕ್ಟ್ ಆಯಿತು. ಫೋರ್ಸ್ಡ್, ಒತ್ತಾಯ ಮಾಡಿರುವಂಥದ್ದು ವರ್ಬ್. ಹೇಗೆ ಬರೆಯೋದು ನೋಡಿ, ಬರೆದು ತೋರಿಸ್ತಾ ಇದ್ದೀನಿ. ಅನೇಕ ಜನರು ಅಥವಾ ಅನೇಕ ಜನರಿಗೆ, ಎನಿಥಿಂಗ್, ಜನರು ಅಂತ ಬರ್ದಿರ್ತೀನಿ, ಬಹುಶಃ ಇದು ಬದಲಾಗಬಹುದು. ಲೆಟ್ಸ್ ಸಿ. ಅನೇಕ ಜನರು ಅವರ ಮನೆಗಳನ್ನು ಅನೇಕ ಜನರು ಅವರ ಮನೆಗಳನ್ನು ಪಲಾಯನ ಮಾಡಿ ಸುರಕ್ಷತೆಯ ಹುಡುಕಾಟವನ್ನು ಮಾಡಲು, ಬೆಟರ್, ಹುಡುಕಾಟವನ್ನು ಮಾಡಲು ಏನಾಗಿದ್ದಾರೆ? ಒತ್ತಾಯಿಸಲಾಗಿದೆ ಅವರಿಗೆ. ಬರೆಯೋಣ, ಆರ್ ಫೋರ್ಸ್ಡ್, ಒತ್ತಾಯಿಸಿದ್ದಾರೆ. ನೋಡಿ, ಹೀಗೆ ಇಲ್ಲಿ ನಾನು ತಗೊಂಡಿದ್ದೀನಿ. ಇನ್ನೊಮ್ಮೆ ಓದೋಣ. ಯಾವುದಾದ್ರೂ ಒಂದು ಪದ ಬದಲಾಯಿಸಬೇಕಿದ್ರೆ ಬದಲಾಯಿಸೋಣ. ಯುದ್ಧದ ಪರಿಣಾಮದಿಂದ ಅನೇಕ ಜನರು ಅವರ ಮನೆಗಳನ್ನು ಪಲಾಯನ ಮಾಡಿ ಸುರಕ್ಷತೆಯ ಹುಡುಕಾಟವನ್ನು ಒತ್ತಾಯಿಸಿದ್ದಾರೆ. ಅಥವಾ ಅನೇಕ ಜನರಿಗೆ ಅವರ ಮನೆಗಳನ್ನು ಪಲಾಯನ ಮಾಡುವಂತೆ ಹೇಳಿ ಸುರಕ್ಷತೆಯ ಹೆಸರಿನಲ್ಲಿ ಅಥವಾ ಸುರಕ್ಷತೆಯ ಹುಡುಕಾಟದಲ್ಲಿ ಒತ್ತಾಯ ಮಾಡಲಾಗುತ್ತಿದೆ. ಹೀಗೂ ಕೂಡ ಬರೀಬಹುದು. ಇಟ್ ಈಸ್ ಅಪ್ ಟು ಯು. ಇಲ್ಲಿ ನಾನು ತಗೊಂಡಿರುವಂತಹ ಅನೇಕ ಜನರು ಸಬ್ಜೆಕ್ಟ್ ಆಯಿತು. ಜನರಿಗೆ ಒತ್ತಾಯ ಮಾಡಲಾಗಿದೆ ಅಲ್ವಾ, ಅದಕ್ಕೋಸ್ಕರನೇ ನಾನು ಹೇಳಿದ್ದು ಇದನ್ನ ಬೇಕಿದ್ರೆ ನೀವು ಜನರಿಗೆ ಅಂತ ನೀವು ತಗೊಳ್ಬಹುದು. ಓಕೆ, ಏನ್ ಮಾಡಲಾಗಿದೆ? ಮೆನಿ ಪೀಪಲ್ ಆರ್ ಫೋರ್ಸ್ಡ್. ಹಾಗಾಗಿ ಇದು ವರ್ಬ್ ಅನ್ನ ತೋರಿಸ್ತಾ ಇದೆ, ಕ್ರಿಯಾಪದ ಇಲ್ಲಿದೆ ನೋಡಿ. ಯಾಕಾಗಿ, ಏನಕ್ಕಾಗಿ ಅಥವಾ ಯಾವ ವಿಷಯ? ಸುರಕ್ಷತೆಯ ಹುಡುಕಾಟದಲ್ಲಿ ಏನಾಗ್ತಿದೆ? ಮನೆಗಳ ಪಲಾಯನವಾಗ್ತಿದೆ. ಇದೇನಾಯ್ತು? ಆಬ್ಜೆಕ್ಟ್ ಆಯ್ತು. ನೋಡಿದ್ರ, ನಾನು ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಲ್ವಾ, ಕನ್ನಡದ ಯಾವುದೇ ಒಂದು ವಾಕ್ಯವನ್ನ ರಚನೆ ಮಾಡೋದಕ್ಕೆ ನೀವು ಈ ಫಾರ್ಮುಲಾನ ಬಳಸಬಹುದು, ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಡ್. ಓಕೆ, ಇದು ಮೊದಲನೇ ವಾಕ್ಯವಾಗಿತ್ತು. ಈಗ ನಾನು ಎರಡನೇ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ಹೀಗಿದೆ, ದೀಸ್ ಇಂಡಿವಿಜುವಲ್ಸ್ ಅಂತ ಕೊಟ್ಟಿದ್ದಾರೆ. ಈ ಇಂಡಿವಿಜುವಲ್ಸ್ ಅಂತಂದ್ರೆ ವ್ಯಕ್ತಿಗಳು ಅಂತ ತಗೊಳ್ತಾ ಇದ್ದೀನಿ. ಈ ವ್ಯಕ್ತಿಗಳು ಬಿಕಮ್ ಆಗುತ್ತಾರೆ. ಏನಾಗ್ತಾರಂತೆ? ರೆಫ್ಯೂಜೀಸ್ ಸೀಕಿಂಗ್ ಶೆಲ್ಟರ್ ಇನ್ ಅದರ್ ಕಂಟ್ರೀಸ್. ರೆಫ್ಯೂಜೀಸ್, ಇದನ್ನು ನಾವು ಕನ್ನಡದಲ್ಲಿ ಹೇಳಬಹುದು ನಿರಾಶ್ರಿತರು ಅಂತ ತಗೊಳ್ತಾ ಇದ್ದೀನಿ. ನಿರಾಶ್ರಿತರು. ಓಕೆ, ಸೀಕಿಂಗ್ ಶೆಲ್ಟರ್ ಅಂತ ಅಂದ್ರೆ ಆಶ್ರಯ ಅಂತ ಹೇಳ್ತೀವಿ. ತಗೊಳ್ತಾ ಇದ್ದೀನಿ ಆಶ್ರಯ. ಸೀಕಿಂಗ್ ಅಂತಂದ್ರೆ ಹುಡುಕಾಟ. ಓಕೆ, ಇನ್ ಅದರ್ ಕಂಟ್ರೀಸ್, ಬೇರೆ ಇತರೆ ದೇಶಗಳಲ್ಲಿ. ಎನಿಥಿಂಗ್ ಇಸ್ ಓಕೆ. ದೇಶಗಳಲ್ಲಿ, ಫುಲ್ ಸ್ಟಾಪ್. ನೋಡಿ, ಹೀಗೆ ಇಲ್ಲಿ ನಾನು ತಗೊಂಡಿದ್ದೀನಿ. ಹಾಗಾದ್ರೆ ಇಲ್ಲಿ ಏನ್ ಹೇಳಿದ್ದು, ಏನ್ ಅರ್ಥ ಮಾಡ್ಕೊಂಡು ಬರಿಬೇಕಾಗತ್ತೆ ನಾವು ನೋಡೋಣ. ಇಲ್ಲಿ ಹಿಂದಿನ ವಾಕ್ಯದಲ್ಲಿ ನಾವು ನೋಡಿದಂಥದ್ದೇನು? ಯುದ್ಧದ ಪರಿಣಾಮ ಜನರು ಅವರ ಮನೆಗಳನ್ನ ತೊರೆದು ಸುರಕ್ಷಿತವಾಗಿ ಇರೋದಕ್ಕೆ ಬೇರೆ ಕಡೆಗೆ ಹೋಗ್ತಾರೆ. ಅದನ್ನ ನಾವಿಲ್ಲಿ ನೋಡಿದ್ವಿ ಅಲ್ವಾ. ಇಲ್ಲಿ ಏನಂತ ಹೇಳ್ತಾ ಇರೋದು? ಅವರ ಬಗ್ಗೆಯೇ ಮಾತಾಡ್ತಾ ಇದ್ದೀವಿ. ಈಗ ಅವರು ಅವರ ಮನೆಯನ್ನ ಬಿಟ್ಟಿದ್ದಾರೆ, ಬೇರೆ ಕಡೆ ಹೋಗ್ತಾ ಇದ್ದಾರೆ. ಹೋಗಿ ಏನ್ ಮಾಡ್ಬೇಕಾಗತ್ತೆ? ಅವರು ಅಲ್ಲಿ ಆಶ್ರಯವನ್ನ ಕೇಳ್ಕೊಳ್ಬೇಕಾಗತ್ತೆ, ಆಶ್ರಯವನ್ನ ಹುಡುಕ್ಬೇಕಾಗತ್ತೆ. ಸೊ ದಟ್ ದೇ ಕ್ಯಾನ್ ಬಿ ಸೇಫ್. ಅದನ್ನೇ ಇಲ್ಲಿ ಹೇಳಿರುವಂಥದ್ದು. ಹೇಗೆ ಬರೆಯೋದು? ಮೊದಲನೇದಾಗಿ ನಾವು ಈ ಭಾಗವನ್ನ ಬರೆಯೋಣ. ಈ ವ್ಯಕ್ತಿಗಳು, ಫಸ್ಟ್ ಇದನ್ನ ನಾವು ತಗೊಳ್ಳೋಣ ಸಬ್ಜೆಕ್ಟ್ ಆಗಿ. ಏನಾಗ್ತಾರೆ? ಇದು ವರ್ಬ್ ಅಲ್ಲಿ ಬರುತ್ತೆ. ಯಾವುದರ ಹುಡುಕಾಟದಲ್ಲಿ ಎಲ್ಲಿ ಹೋಗ್ತಾರೆ? ಆಬ್ಜೆಕ್ಟ್ ಅಲ್ಲಿ ಇದೆ. ಇದನ್ನ ಈಗ ನಾವು ಕನ್ನಡಕ್ಕೆ ಬರೆಯೋದಕ್ಕೆ ಈ ಫಾರ್ಮುಲಾನ ಬಳಸ್ತಾ ಹೋಗೋಣ. ಓಕೆ, ಬರೆಯೋಣ. ಈ ವ್ಯಕ್ತಿಗಳು ಬೇರೆ ದೇಶಗಳಲ್ಲಿ ಆಶ್ರಯದ ಹುಡುಕಾಟದಲ್ಲಿ ಏನಾಗ್ತಾರೆ? ನಿರಾಶ್ರಿತರಾಗ್ತಾರೆ. ಬರೆಯೋಣ, ನಿರಾಶ್ರಿತರಾಗುತ್ತಾರೆ. ನೋಡಿ, ಈ ರೀತಿಯಲ್ಲಿ ನಾನು ಪದವನ್ನ
ಪದಗಳು ಏನೇನಿದ್ವು ಅದನ್ನ ಈ ರೀತಿಯಲ್ಲಿ ನಾನು ತಗೊಂಡಿದ್ದೀನಿ. ಆಸ್ ಯು ಕ್ಯಾನ್ ನೋಟಿಸ್, ಈ ವ್ಯಕ್ತಿಗಳು ಅಂತೇನಿದೆ ಇದೇ ಸಬ್ಜೆಕ್ಟ್ ಆಯ್ತು. ಇವ್ರು ಏನೋ ಆಗ್ತಾರಂತೆ ವರ್ಬ್ ಆಯ್ತು. ಏನಾಗ್ತಾರೆ? ನಿರಾಶ್ರಿತರು. ಯಾವುದರ ಹುಡುಕಾಟದಲ್ಲಿ? ಆಶ್ರಯದ ಹುಡುಕಾಟದಲ್ಲಿ. ಎಲ್ಲಿ? ಬೇರೆ ದೇಶಗಳಲ್ಲಿ. ನೋಡಿ, ಹೀಗೆ ಈ ಪದಗಳನ್ನು ನಾನು ಆಬ್ಜೆಕ್ಟ್ ನಲ್ಲಿ ತಗೊಂಡಿದ್ದೀನಿ. ಆಸ್ ಯು ಕ್ಯಾನ್ ನೋಟಿಸ್, ಅಲ್ಲಿ ಏನು ಫಾರ್ಮುಲಾ ಬರೆದಿದೆ ಅದಕ್ಕೆ ಅನುಗುಣವಾಗಿಯೇ ವಾಕ್ಯವನ್ನ ರಚನೆ ಮಾಡಿದ್ದೀನಿ. ಇದು 2ನೇ ವಾಕ್ಯವಾಯಿತು. ಈಗ 3ನೇ ವಾಕ್ಯದ ಕಡೆಗೆ ಹೋಗೋಣ. ನೀವೇನಾದ್ರೂ PSI ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಾ, ಅಥವಾ 545 ಹಾಗೆ 402 ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಏನಾದ್ರೂ ನಡೀತಾ ಇದೆಯಾ? ಹಾಗಿದ್ದಲ್ಲಿ ನಿಮಗಾಗಿ ಅಂತ ವೇದಾಂತ್ ಪಾಠಶಾಲೆ ಒಂದು ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಪೂರ್ತಿ PSI ಪೇಪರ್ 1ಗೆ ಬೇಕಾಗಿರುವಂತಹ ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್, ಎಸ್ಸೆ 3 ಕಾನ್ಸೆಪ್ಟ್ಸ್ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಪ್ರತಿಯೊಂದು ಸೆಷನ್ PDF ನೋಟ್ಸ್ ಕೂಡ ಸಿಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಕೂಡ ಈ ಕೋರ್ಸ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪುಸ್ತಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ. ಅದನ್ನ ನೋಡ್ಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದ್ದು ಟಾಪ್ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ಟಾಪಿಕ್ ಎರಡೂ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಅನ್ನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಸೆಷನ್ 3ನೇ ವಾಕ್ಯ ಹೀಗಿದೆ. ದಿ ಪ್ಲೈಟ್ ಆಫ್ ರೆಫ್ಯೂಜೀಸ್ ಅಂತ ಕೊಟ್ಟಿದ್ದಾರೆ. Plight of refugees highlights the humanitarian crisis caused by the war. Plight, ಇದನ್ನ ನಾವು ಕನ್ನಡದಲ್ಲಿ ಹೇಳಬಹುದು ಅವಸ್ಥೆ ಅಂತ ತಗೊಳ್ಳೋಣ. ಅವಸ್ಥೆ ಯಾರ? ರೆಫ್ಯೂಜೀಸ್, ನಿರಾಶ್ರಿತರ ಅಂತ ತಗೊಳ್ತೀವಿ. ಓಕೆ. ಹೈಲೈಟ್ಸ್ ಅಂದ್ರೆ ಎತ್ತಿ ಹಿಡಿಯೋದು, ಎತ್ತಿ ತೋರಿಸೋದು ಅಂತ ಅರ್ಥ. ಹೈಲೈಟ್ಸ್ ಎತ್ತಿ ತೋರಿಸುತ್ತದೆ. ಎಲ್ಲರೂ ಕೂಡ ಗಮನಿಸಬೇಕು, ಆ ರೀತಿಯಲ್ಲಿ ತೋರಿಸೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇರುವಂಥದ್ದು. ಏನನ್ನ? ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್, ಮಾನವೀಯತೆ ಇಲ್ಲದೆ ಇರುವಂಥದ್ದು, ಮಾನವೀಯತೆಯ ಬಿಕ್ಕಟ್ಟಿನ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ತಗೊಳ್ತಾ ಇದ್ದೀನಿ. ಮಾನವೀಯತೆಯ ಬಿಕ್ಕಟ್ಟು, ಕ್ರೈಸಿಸ್ ಬಿಕ್ಕಟ್ಟು. ಯಾವುದರಿಂದ ಇದು ಕಾಸ್ ಆಗ್ತಾ ಇರೋದು ಅಥವಾ ಯಾವುದರಿಂದ ಇದಕ್ಕೆ ಕಾರಣವಾಗ್ತಿದೆ? ಯಾವುದು ಕಾರಣವಾಗಿರೋದು? ವಾರ್. ವಾರ್ ಇಂದ ಇದು ಹೀಗೆ ಆಗಿದೆ. ಸೊ ಕಾಸ್ಡ್ ಬೈ, ಕಾರಣದಿಂದ, ಇದರಿಂದ, ಎನಿಥಿಂಗ್ ಇಸ್ ಓಕೆ. ವಾರ್ ಯುದ್ಧ. ಕಾಮ ಇದೆ ಅಲ್ವಾ, ನಾವೇನ್ ಮಾಡ್ಕೊಳ್ಳೋಣ, ಇಲ್ಲಿಗೆ ಹೀಗೆ ಭಾಗ ಮಾಡ್ಕೊಂಡ್ಬಿಡೋಣ. ಲೆಂಥಿ ಸೆಂಟೆನ್ಸ್ ಅವಾಗ ಬ್ರೇಕ್ ಆಗಿ ಶಾರ್ಟ್ ಸೆಂಟೆನ್ಸ್ ಆಗುತ್ತೆ. ಆಸ್ ದೀಸ್ ಡಿಸ್ಪ್ಲೇಸ್ಡ್ ಇಂಡಿವಿಜುವಲ್ಸ್ ಆಫನ್ ಫೇಸ್ ಚಾಲೆಂಜಸ್. ಡಿಸ್ಪ್ಲೇಸ್ಡ್ ಅಂತ ಅಂದ್ರೆ ಸ್ಥಳಾಂತರಗೊಂಡಿರುವಂಥವ್ರು ಅಂತ ಅರ್ಥ. ತಗೊಳ್ಳೋಣ. ಸ್ಥಳಾಂತರಗೊಂಡ ಇಂಡಿವಿಜುವಲ್ಸ್, ನಾನು ಹೇಳಿದ್ದೀನಿ ನಿಮಗೆ, ವ್ಯಕ್ತಿಗಳು. ತಗೊಳ್ಳಿ. ವ್ಯಕ್ತಿಗಳು ಆಫನ್, ಆಗಾಗ್ಗೆ ಅಂತ ಹೇಳ್ತೀವಿ. ಆಗಾಗ್ಗೆ. ಫೇಸ್ ಚಾಲೆಂಜಸ್. ಫೇಸ್ ಅಂತ ಅಂದರೆ ಎದುರಿಸುವುದು, ಎದುರಿಸುವುದು. ಚಾಲೆಂಜಸ್ ಅಂತಿದೆ ನೋಡಿ, ಇದನ್ನು ತಗೊಳ್ಳೋಣ. ಸವಾಲುಗಳು ಅಂತ ತಗೊಳ್ಬಹುದು. ಓಕೆ. ಯಾವುದಾದ್ರೂ ಪದ ನಿಮಗೆ ಫಸ್ಟ್ ಟೈಮ್ ಕೇಳ್ತಾ ಇದ್ದೀರಾ ಅನ್ನೋ ಹಾಗಿದ್ರೆ ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ಸವಾಲುಗಳು ಯಾವುದರಲ್ಲಿ? ಇನ್ ಫೈಂಡಿಂಗ್ ಬೇಸಿಕ್ ನೆಸೆಸಿಟೀಸ್, ಹುಡುಕಾಟದಲ್ಲಿ. ಓಕೆ. ಏನನ್ನ? ಬೇಸಿಕ್ ನೆಸೆಸಿಟೀಸ್. ಇದನ್ನ ನಾವು ಬೇಕಿದ್ರೆ ಮೂಲ ಸೌಕರ್ಯಗಳು ಅಂತ ತಗೊಳ್ಬಹುದಿದೆ. ತಗೊಳ್ತಾ ಇದ್ದೀನಿ. ಮೂಲ ಅಗತ್ಯತೆಗಳು, ಮೂಲ ಸೌಕರ್ಯಗಳು, ಎನಿಥಿಂಗ್ ಇಸ್ ಓಕೆ. ಮೂಲ ಸೌಕರ್ಯಗಳು ಲೈಕ್ ಎಂಥದ್ದು? ಫುಡ್, ಆಹಾರ, ಕಮ ವಾಟರ್, ನೀರು, ಕಮ ಆ್ಯಂಡ್ ಮತ್ತು ಹೆಲ್ತ್ ಕೇರ್ ಅಂತ ಕೊಟ್ಟಿದ್ದಾರೆ. ಹೆಲ್ತ್ ಕೇರ್, ಆರೋಗ್ಯ. ಓಕೆ. ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಮುಗ್ದಿದೆ. ಏನು ಹೇಳ್ತಾ ಇದ್ದಾರೆ? ನಿರಾಶ್ರಿತರ ಅವಸ್ಥೆಯ ಬಗ್ಗೆ ಹೇಳ್ತಾ ಇದ್ದಾರೆ. ನಿರಾಶ್ರಿತರ ಅವಸ್ಥೆಯು ಅವ್ರು ಹೇಗಿದ್ದಾರೆ ಅಂತಂದ್ರೆ ಮಾನವೀಯತೆ ಬಿಕ್ಕಟ್ಟು ಎದ್ದು ಕಾಣ್ತಾ ಇದೆಯಂತೆ. ಆ್ಯಂಡ್ ಇದಕ್ಕೆಲ್ಲ ಕಾರಣ ಯುದ್ಧ, ಮೊದಲನೇ ಭಾಗ. ಹೀಗಾಗಿ ಸ್ಥಳಾಂತರಗೊಂಡಂಥ ವ್ಯಕ್ತಿಗಳು ಯಾರಿದ್ದಾರಲ್ವ ಅವರು ಆಗಾಗ್ಗೆ ಆಹಾರ, ನೀರು, ಆರೋಗ್ಯ ಇವೆಲ್ಲವೂ ಕೂಡ ನಮಗೆ ಅತಿ ಮುಖ್ಯವಾಗಿರುವಂಥ ವಿಷಯಗಳು. ಎಸ್, ಇವೆಲ್ಲವೂ ಕೂಡ ನಮಗೆ ಮೂಲ ಅಗತ್ಯತೆಗಳು, ಮೂಲ ಸೌಲಭ್ಯಗಳು ಅಂತ ಹೇಳ್ತೀವಿ.
ಇವುಗಳಿಗೆ ಸಂಬಂಧಿಸಿದ ಹಾಗೆ ಅವರು ಆಗಾಗ್ಗೆ ಸವಾಲುಗಳನ್ನು ಎದುರಿಸ್ತಾ ಇರ್ತಾರೆ. ಕೆಲವೊಮ್ಮೆ ಪ್ರಾಪರಾಗಿ ಫುಡ್ ಸಿಗೋದಿಲ್ಲ, ಕೆಲವೊಮ್ಮೆ ಶೆಲ್ಟರ್ ಸಿಗೋದಿಲ್ಲ, ನೀರು ಅಥವಾ ಏನೋ ಪ್ರಾಬ್ಲಮ್ ಆಗಿರುತ್ತೆ ಅವರಿಗೆ ಫಿಸಿಕಲಿ, ಮೆಂಟಲಿ, ಎನಿಥಿಂಗ್. ವಾರ್ ಅಂತ ಅಂದಮೇಲೆ ಇಟ್ ವಿಲ್ ನಾಟ್ ಓನ್ಲಿ ಡಿಸ್ಟ್ರಕ್ಟ್ ದ ಬಿಲ್ಡಿಂಗ್ಸ್, ಇಟ್ ವಿಲ್ ಡಿಸ್ಟ್ರಕ್ಟ್ ದ ಕಂಪ್ಲೀಟ್ ಲೈಫ್ ಆಫ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್. ಅಲ್ಲಿರೋ ಅಂಥ ನಾವು ಆಲ್ಮೋಸ್ಟ್ ಎಲ್ಲ ನೋಡಿದ್ದೀವಿ ಗಾಜಾದಲ್ಲಿ ಹೇಗಾಗಿದೆ, ಏನಾಗಿದೆ, ಯುಕ್ರೇನ್ ರಷ್ಯಾ ನಡುವೆ ವಾರ್ ನಡೆದಂಥ ಸಮಯದಲ್ಲಿ ಏನಾಯಿತು, ನಾವೆಲ್ಲ ಬಹಳಷ್ಟು ನೋಡಿದ್ದೀವಿ. ಎಷ್ಟೋ ಮಕ್ಕಳು ಅನಾಥರಾಗೋದ್ರು, ಎಷ್ಟೋ ಜನರು ಪಾಪ ಎಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಿದ್ದಾರೆ ಅಂತ ಹುಡುಕಾಟದಲ್ಲೇ ಇನ್ನು ಎಷ್ಟೋ ಜನ ಹೆಸರನ್ನು ಕೂಡ ಬರ್ಸಿರ್ತಾರೆ. ಇನ್ನೂ ಅವರಿಗೆ ಬದುಕಿದ್ದಾರೆ ಇಲ್ವಾ ಅನ್ನೋಂಥ ವಿಷಯಗಳೇ ಗೊತ್ತಿರೋದಿಲ್ಲ. ಎಷ್ಟೆಲ್ಲ ಪ್ರಾಬ್ಲಮ್ಸ್ ಆಗಿದೆ, ಅದ್ರ ಬಗ್ಗೆನೇ ಇಲ್ಲಿ ಹೇಳ್ತಾ ಇರುವಂಥದ್ದು. ಅಲ್ಲಿ ಮಾನವೀಯತೆಯ ಬಿಕ್ಕಟ್ಟಿದೆ. ಅಂದರೆ ಕ್ರೈಸಿಸ್ ಅಂತಂದ್ರೆ ಏನು, ಏನೋ ಒಂದು ಕಡಿಮೆ ಇದೆ ಇಲ್ಲಿ, ಅದ್ರ ಬಗ್ಗೆನೇ ಹೇಳ್ತಾ ಇರೋದು. ಮಾನವೀಯತೆ ಇಲ್ಲದೆ ಇರುವಂಥದ್ದು. ವಾರ್ ನಡೆಯುತ್ತೆ ಅಂದರೆ ಅಫ್ಕೋರ್ಸ್ ಅಲ್ಲಿ ಮಾನವೀಯತೆ ಇರೋದಿಲ್ಲ. ಅದ್ರ ಬಗ್ಗೆನೇ ಇಲ್ಲಿ ಹೇಳಿರೋವಂಥದ್ದು 2 ಭಾಗಗಳಲ್ಲಿ ಬರೆಯೋಣ. ಇದು ಮೊದಲನೇ ಭಾಗ ಆ್ಯಂಡ್ ಇದು 2ನೇ ಭಾಗ. ಹೇಗೆ ಬರಿತೀವಿ ಬನ್ನಿ ತೋರಿಸ್ತೀನಿ. The plight of refugees highlights the humanitarian crisis caused by the war. ಬರೆಯೋಣ. ಯುದ್ಧದ ಕಾರಣದಿಂದ ಮಾನವೀಯತೆಯ ಬಿಕ್ಕಟ್ಟು ಯಾರ ಅವಸ್ಥೆ? ನಿರಾಶ್ರಿತರ ಅವಸ್ಥೆ. ತಗೊಳ್ತಾ ಇದ್ದೀನಿ. ನಿರಾಶ್ರಿತರ ಅವಸ್ಥೆಯನ್ನು ಎತ್ತಿ ತೋರಿಸುತ್ತಿದೆ. ಈಗ 2ನೇ ಭಾಗ ಬರೆಯೋಣ. ಇಲ್ಲಿ ನೋಡಿ, ಅವರು ಇಲ್ಲಿಂದ ತಗೊಳ್ಳೋಕ್ಕೂ ಮುನ್ನ ಆಸ್ ದೀಸ್ ಅಂತ ಹೇಳಿದ್ದಾರೆ. ಅಂದರೆ ಈ ಸಂದರ್ಭದಲ್ಲಿ ಹೀಗೆ ಆಗ್ತಿದೆ, ಏಕೆಂದರೆ ಇದೊಂದು ಕಂಜಂಕ್ಷನ್ ತಗೊಂಡು ಮುಂದಕ್ಕೆ ಹೋಗಬೇಕು. ತಗೊಳ್ತಾ ಇದ್ದೀನಿ. ಏಕೆಂದರೆ ಯಾರು ಸ್ಥಳಾಂತರಗೊಂಡಂಥ ವ್ಯಕ್ತಿಗಳು, ಅವರೇ ಇಲ್ಲಿ ಪ್ರಾಬ್ಲಮನ್ನು ಅನುಭವಿಸ್ತಾ ಇರೋದು. ಹಾಗಾಗಿ ತಗೊಳ್ತಾ ಇದ್ದೀನಿ. ಸ್ಥಳಾಂತರಗೊಂಡ ವ್ಯಕ್ತಿಗಳು ಯಾವುದರಲ್ಲಿ? ಆಹಾರ, ನೀರು ಮತ್ತು ಆರೋಗ್ಯದಂತಹ ಮೂಲ ಅಗತ್ಯತೆಗಳ, ಮೂಲ ಸೌಕರ್ಯಗಳ, ಎನಿಥಿಂಗ್ ಇಸ್ ಓಕೆ, ಮೂಲ ಸೌಕರ್ಯಗಳ ಏನು ಹುಡುಕಾಟದಲ್ಲಿ ಏನ್ ಮಾಡ್ತಾ ಇದ್ದಾರೆ? ಸವಾಲನ್ನ ಎದುರಿಸ್ತಾ ಇದ್ದಾರೆ. ಬರೆಯೋಣ. ಹುಡುಕಾಟದಲ್ಲಿ ಸವಾಲುಗಳನ್ನು ಯಾವಾಗ? ಆಗಾಗ್ಗೆ ಎದುರಿಸುತ್ತಾರೆ. ಫುಲ್ ಸ್ಟಾಪ್. ನೋಡಿ, ಹೀಗೆ ನಾನು ಇಲ್ಲಿ ಸೆಂಟೆನ್ಸ್ ಅನ್ನ ತಗೊಂಡಿದ್ದೀನಿ. ಆಸ್ ಐ ಸೆಡ್ ಯು ಪೀಪಲ್ ಅರ್ಲಿಯರ್, ಒಂದು ವೇಳೆ ನೀವೇನಾದರೂ ಯಾವುದೇ ಲೆಂತಿ ಸೆಂಟೆನ್ಸ್ ಬರ್ತಾ ಇದೆ, ಹೇಗಪ್ಪ ಬರೆಯೋದು ಅನ್ನೋ ಕನ್ಫ್ಯೂಷನ್ ಅಲ್ಲಿದ್ರೆ, ಜಸ್ಟ್ ಬ್ರೇಕ್ ದೆಮ್ ಇನ್ ದಿಸ್ ಮ್ಯಾನರ್. ಆಗ ಏನಾಗುತ್ತೆ? ದೊಡ್ಡ ವಾಕ್ಯ ಅಲ್ಲ ಅದು, ಭಾಗ ಆದಮೇಲೆ 2 ಚಿಕ್ಕ ಚಿಕ್ಕ ವಾಕ್ಯಗಳಾಗುತ್ತೆ. ಹೀಗೆ ಬರೆಯೋದ್ರಿಂದ ನಿಮಗೆ ಸಮಯನೂ ಉಳಿಯುತ್ತೆ, ಹಾಗೆ ನೀವು ತಪ್ಪನ್ನು ಕೂಡ ಮಾಡೋದಿಲ್ಲ. ರಿಮೆಂಬರ್ ದಿಸ್ ಪಾಯಿಂಟ್. ಓಕೆ, ಮುಂದಿನ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ಹೇಗಿದೆ? ಆಸ್ ಅ ಗ್ಲೋಬಲ್ ಕಮ್ಯುನಿಟಿ ಅಂತ ಕೊಟ್ಟಿದ್ದಾರೆ. ತಗೊಳ್ಳೋಣ. ಗ್ಲೋಬಲ್ ಜಾಗತಿಕ, ಕಮ್ಯುನಿಟಿ ಅಂತ ಕೊಟ್ಟಿದ್ದಾರೆ ನೋಡಿ, ಸಮುದಾಯ ಅಂತ ತಗೊಳ್ತೀವಿ. ಸಮುದಾಯ, ನಾವು ಮಸ್ಟ್ ಸ್ಟ್ರೀವ್ ಫಾರ್ ಪೀಸ್ಫುಲ್ ಸೊಲ್ಯೂಷನ್ಸ್ ಟು ಡಿಸ್ಅಗ್ರಿಮೆಂಟ್. ಮಸ್ಟ್ ಅಂತ ಅಂದರೆ ಬೇಕು, ಸ್ಟ್ರೀವ್ ಅಂತ ಕೊಟ್ಟಿದ್ದಾರೆ. ಸ್ಟ್ರೀವ್ ಅನ್ನುವಂಥದ್ದನ್ನು ಕನ್ನಡದಲ್ಲಿ ಹೇಳಬಹುದು ಶ್ರಮ ಪಡಬೇಕು, ಶ್ರಮಿಸಬೇಕು ಅಂತ. ತಗೊಳ್ಳೋಣ. ಶ್ರಮಿಸು. ಯಾಕಾಗಿ? ಫಾರ್ ಪೀಸ್ಫುಲ್ ಸೊಲ್ಯೂಷನ್, ಶಾಂತಿಯುತ ಪರಿಹಾರಗಳಿಗೆ. ಟು ಡಿಸ್ಅಗ್ರಿಮೆಂಟ್ಸ್ ಅಂತ ಇದೆ. ಡಿಸ್ಅಗ್ರಿಮೆಂಟ್ಸ್ ಭಿನ್ನಾಭಿಪ್ರಾಯಗಳು. ಇದೆ. ತಗೊಳ್ಳೋಣ. ವರ್ಕಿಂಗ್ ಟುವರ್ಡ್ಸ್ ಅ ವರ್ಲ್ಡ್ ವೇರ್ ದಿ ಡಿಸ್ಟ್ರಕ್ಟಿವ್ ಇಂಪ್ಯಾಕ್ಟ್ಸ್ ಆಫ್ ವಾರ್ ಆರ್ ರೀಪ್ಲೇಸ್ಡ್ ಬೈ ಕೋಆಪರೇಷನ್ ಅಂಡ್ ಹಾರ್ಮನಿ. ವರ್ಕಿಂಗ್ ಟುವರ್ಡ್ಸ್, ವರ್ಕಿಂಗ್ ಕೆಲಸ ಮಾಡುವ, ಟುವರ್ಡ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ, ಕಡೆಗೆ ಅಂತ ತಗೊಳ್ತೀವಿ.
ಕಡೆಗೆ a world, ಜಗತ್ತು, ಪ್ರಪಂಚ, ಎನಿಥಿಂಗ್ ಇಸ್ ಓಕೆ, ವೇರ್ ದ ಡಿಸ್ಟ್ರಕ್ಟಿವ್ ಇಂಪ್ಯಾಕ್ಟ್ಸ್ ಆಫ್ ವಾರ್, ಡಿಸ್ಟ್ರಕ್ಟಿವ್ ಅಂದರೆ ಹಾಳಾದಂತಹ, ಹಾನಿಗೊಂಡಂತಹ, ಎನಿಥಿಂಗ್ ಇಸ್ ಓಕೆ. ವಿನಾಶ ಅಂತ ಕೂಡ ತಗೊಳ್ಬಹುದು. ಇಂಪ್ಯಾಕ್ಟ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ, ಪ್ರಭಾವ ಯಾವುದರ, ಆಫ್ ವಾರ್, ಯುದ್ಧದ ಅಂತ ತಗೊಳ್ಳೋಣ. ಆರ್ ರೀಪ್ಲೇಸ್ಡ್, ರೀಪ್ಲೇಸ್ಡ್ ಅನ್ನುವಂಥದ್ದನ್ನು ತಗೊಳ್ಬಹುದು. ಬದಲಾಯಿಸು ತಗೊಳ್ಳೋಣ. ಬದಲಾಯಿಸು ಯಾವುದರಿಂದ, ಬೈ ಕೋಆಪರೇಷನ್ ಸಹಕಾರ, ಹಾರ್ಮೋನಿ ಸಾಮರಸ್ಯ. ಓಕೆ, ಎಸ್, ಇಲ್ಲಿಗೆ ನಮ್ಮ ಒಕ್ಯಾಬ್ಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಮಗೆ ಒಂದು ಪಂಕ್ಚುವೇಷನ್ ಕಾಣಿಸ್ತಾ ಇದೆ, ಹಾಗಾಗಿ ಭಾಗ ಮಾಡ್ಕೊಂಡು ಬಿಡೋಣ. ಇಲ್ಲಿಂದ ಇಲ್ಲಿಗೆ ಒಂದು, ಹಾಗೆ ಇಲ್ಲಿಂದ ಇಲ್ಲಿಗೆ ಎರಡನೇ ವಾಕ್ಯ. ಏನು ಹೇಳಿರೋದು, ಆಸ್ ಅ ಗ್ಲೋಬಲ್ ಕಮ್ಯುನಿಟಿ, ನಾವೊಂದು ಜಾಗತಿಕವಾಗಿರುವಂತಹ ಸಮುದಾಯವಾಗಿ ನಾವೇನು ಮಾಡಬೇಕಂತೆ, ಈ ಭಿನ್ನಾಭಿಪ್ರಾಯಗಳಿಗೆ ಪರಿಹಾರವನ್ನು ಹುಡುಕ್ತಾ ಶಾಂತಿಯುತವಾಗಿ ನಾವು ಅದ್ರ ಕಡೆಗೆ ಕೆಲಸವನ್ನು ಮಾಡಬೇಕಂತೆ, ಅದ್ರ ಕಡೆಗೆ ನಾವು ಶ್ರಮಿಸಬೇಕು. ಕೆಲಸ ಮಾಡುವ ಅಂದರೆ ವರ್ಕಿಂಗ್ ಟುವರ್ಡ್ಸ್ ಅ ವರ್ಲ್ಡ್, ನಾವು ಯಾವುದರ ಕಡೆಗೆ ಕೆಲಸವನ್ನು ಮಾಡಬೇಕಾಗತ್ತೆ, ಯುದ್ಧದ ಪ್ರಭಾವವನ್ನು ಬೀರುವಂಥ ಎಲ್ಲ ಕೆಲಸಗಳನ್ನು ನಾವು ವಿನಾಶ ಮಾಡಬೇಕು. ಯುದ್ಧಕ್ಕೆ ನಮ್ಗೆ ಗೊತ್ತಿದೆ ಎಷ್ಟು ಡಿಸ್ಟ್ರಕ್ಷನ್ ಆಗುತ್ತೆ ಯುದ್ಧ ಆದಾಗ ಅಂತ. ಸೊ ಯುದ್ಧದ ಕಡೆಗೆ ಯಾರೇ ಕೆಲಸ ಮಾಡಿ ಅವೆಲ್ಲವನ್ನು ಕೂಡ ನಾವು ವಿನಾಶ ಮಾಡಬೇಕಾಗುತ್ತೆ. ಹಾಗೆ ಅದೆಲ್ಲವನ್ನ ಕೂಡ ನಾವು ವಿನಾಶ ಮಾಡಿ ಸಹಕಾರ ಹಾಗೆ ಸಾಮರಸ್ಯವನ್ನು ಎಲ್ಲರಲ್ಲಿ ಕೂಡ ಹರಡಬೇಕು, ಅದನ್ನ ಇಲ್ಲಿ ಹೇಳಿರುವಂಥದ್ದು. ಸೊ ಇದು ಮೊದಲನೇ ಭಾಗ, ಯಾವುದರ ಕಡೆಗೆ ನಾವು ಶ್ರಮಿಸಬೇಕು. ಇದು ಎರಡನೇ ಭಾಗ, ಡಿಸ್ಟ್ರಕ್ಟಿವ್ ಇಂಪ್ಯಾಕ್ಟ್ಸ್ ಆಫ್ ವಾರ್, ಇದನ್ನ ಬದಲಿಸಿ ಇದರ ಬದಲಾಗಿ ನಾವೇನನ್ನ ತರಬೇಕು, ಸಹಕಾರ ಹಾಗೆ ಸಾಮರಸ್ಯ, ಅದನ್ನ ಹೇಳಿರೋದು. ಹೇಗೆ ಬರೆಯೋದು ನೋಡಿ, ಬರೆದು ತೋರಿಸ್ತಾ ಇದ್ದೀನಿ. ಜಾಗತಿಕ ಸಮುದಾಯವಾಗಿ, ಜಾಗತಿಕ ಸಮುದಾಯವಾಗಿ ವಿ ನಾವು ಏನು ಮಾಡಬೇಕು, ಶ್ರಮಿಸಬೇಕು. ನೋಡಿ ಇದು ವರ್ಬ್, ಯಾವುದರ ಕಡೆಗೆ ಶ್ರಮಿಸಬೇಕು ಬರಿತಾ ಇದ್ದೀನಿ. ಜಾಗತಿಕ ಸಮುದಾಯವಾಗಿ ನಾವು ಭಿನ್ನಾಭಿಪ್ರಾಯಗಳು ಅಥವಾ ಭಿನ್ನಾಭಿಪ್ರಾಯಗಳಿಗೆ ಎಂತಹ ಪರಿಹಾರಗಳು, ಶಾಂತಿಯುತ, ಭಿನ್ನಾಭಿಪ್ರಾಯಗಳಿಗೆ ಶಾಂತಿಯುತ ಪರಿಹಾರಗಳನ್ನು ಕೊಡಲು ಏನು ಮಾಡಬೇಕು, ಶ್ರಮಿಸಬೇಕು. ಅಥವಾ ನೀವು ಇದನ್ನ ಹೀಗೂ ಕೂಡ ಬರೀಬಹುದು, ಶಾಂತಿಯುತ ಪರಿಹಾರಗಳಿಗಾಗಿ ಶ್ರಮಿಸಬೇಕು. ಆ ರೀತಿಯಲ್ಲ ಆದ್ರೂ ತಗೊಳ್ಳಿ, ನೋ ಪ್ರಾಬ್ಲಮ್. ಇಲ್ಲಿಗೆ ಮೊದಲನೇ ವಾಕ್ಯ ಮುಗೀತು. ಎರಡನೇ ವಾಕ್ಯ ಏನಂತ ಹೇಳಿರುವಂಥದ್ದು, ಈ ವಿನಾಶ ಯಾವುದ್ರ ಕಡೆಯಿಂದ ಆಗ್ತಿದೆ, ಯುದ್ಧದ ಕಡೆಯಿಂದ ಆಗ್ತಿರೋ ಅಂಥ ಈ ಒಂದು ವಿನಾಶವನ್ನ ಬದಲಾಯಿಸಿ ಸಹಕಾರ ಹಾಗೆ ಸಾಮರಸ್ಯವನ್ನ ಜಗತ್ತಿನಲ್ಲಿ ನಾವು ಹರಡೋ ರೀತಿ ಕೆಲಸ ಮಾಡಬೇಕು. ಬರಿತಾ ಇದ್ದೀನಿ. ಯುದ್ಧದ ವಿನಾಶಕಾರಿ ಪ್ರಭಾವವನ್ನು, ಯುದ್ಧದ ವಿನಾಶಕಾರಿ ಪ್ರಭಾವವನ್ನು ಯಾವುದರಿಂದ, ಸಹಕಾರ ಮತ್ತು ಸಾಮರಸ್ಯದಿಂದ ಬದಲಾಯಿಸುವ, ಯಾವುದ್ರ ಕಡೆಗೆ, ಪ್ರಪಂಚದ ಕಡೆಗೆ ಬದಲಾಯಿಸುವ, ಜಗತ್ತಿನ ಕಡೆಗೆ ಏನು ಮಾಡಬೇಕು, ನಾವು ಕೆಲಸವನ್ನು ಮಾಡಬೇಕು. ತಗೊಳ್ಳೋಣ, ಕೆಲಸವನ್ನು ಮಾಡಬೇಕು, ಫುಲ್ ಸ್ಟಾಪ್. ನೋಡಿ ಹೀಗೆ ಇಲ್ಲಿ ನಾನು ಪದವನ್ನು ತಗೊಂಡಿದ್ದೆ, ಏನೇನು ಪದಗಳಿತ್ತು ಒಕ್ಯಾಬ್ಯುಲರಿನ ತಗೊಂಡು ವಾಕ್ಯವಾಗಿ ಬರೆದಿದ್ದೀನಿ. ಆಸ್ ಯು ಕ್ಯಾನ್ ನೋಟಿಸ್, ಇಲ್ಲಿಯೂ ಕೂಡ ನಾನು ಏನು ಮಾಡಿದ್ದೀನಿ ಅಂತಂದರೆ, ಐ ಹ್ಯಾವ್ ಜಸ್ಟ್ ಡಿವೈಡೆಡ್ ದ ಸೆಂಟೆನ್ಸ್. ಲೆಂತಿ ಸೆಂಟೆನ್ಸನ್ನು ಹೇಗೆ ನೀವು ಡಿವೈಡ್ ಮಾಡಿ ವಾಕ್ಯವನ್ನು ರಚನೆ ಮಾಡಬಹುದು ಅಂತ ಈ ಸೆಷನಲ್ಲಿ ನಿಮಗೆ ತಿಳಿಸ್ಕೊಟ್ಟೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಕೇಳಿದ್ರಲ್ವಾ ಸ್ವಲ್ಪ ಡಿಫಿಕಲ್ಟ್ ಆಗಿರೋ ಪದಗಳನ್ನು ತೊಗೊಂಡು ಬನ್ನಿ ಅಂತ, ಹಾಗಾಗಿ ನಿಮಗೋಸ್ಕರ ಅಂತ ಈ ಸೆಷನನ್ನು ಮಾಡಿಕೊಟ್ಟೆ. ಸೆಷನ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಸೆಷನ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಹೊಸಬ್ರಿದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗೆ ನಡೀತಾ ಇದೆ ಪರೀಕ್ಷೆಗೆ ತಯಾರಿ? ಎಕ್ಸಾಮ್ ಇನ್ನೇನು ಬಹಳ ಹತ್ತಿರದಲ್ಲಿದೆ ಅಲ್ವಾ? ನಿಮ್ಮ ಪರೀಕ್ಷೆಯ ತಯಾರಿ ಹೇಗೆ ನಡೀತಾ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಓಕೆ,
ನೀವೇನಾದರೂ ನಮ್ಮ ಕ್ಲಾಸಸ್ಸಿಗೆ ಜಾಯಿನ್ ಆಗಬೇಕು, ನಮ್ಮ ವೇದಾಂತ್ ಪಾಠಶಾಲೆಯ ಪುಸ್ತಕವನ್ನೇನಾದರೂ ತಗೊಳ್ಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದಿದೆ. ಹಾಗೆ ಮಿಸ್ ಮಾಡದಿರೋ ಹಾಗೆ 10 ಗಂಟೆಗೆ ಮತ್ತೊಂದು ಟ್ರಾನ್ಸ್ಲೇಷನ್ ಸೆಷನನ್ನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಲ್ಲಿಯೂ ಕೂಡ ನಾವು ಒಂದು ಪ್ಯಾರಾಗ್ರಾಫನ್ನು, ಕನ್ನಡದ ಒಂದು ಪ್ಯಾರಾಗ್ರಾಫನ್ನು ಇಂಗ್ಲಿಷ್ ಭಾಷೆಗೆ ಹೇಗೆ ಬರೆಯೋದು ಅಂತ ಕಲಿತಾ ಹೋಗ್ತೀವಿ. 10 ಗಂಟೆ ಸೆಷನನ್ನು ಮಿಸ್ ಮಾಡಿಕೊಳ್ಳದೆ ವಾಚ್ ಮಾಡಿ. ಥ್ಯಾಂಕ್ ಯು ಪೀಪಲ್. ಹ್ಯಾಪಿ ಲರ್ನಿಂಗ್. ಚೆನ್ನಾಗಿ ಓದ್ಕೊಳ್ಳಿ.